Hello students, welcome back to my channel. ಇವತ್ತು ನಾವು ನೆಕ್ಸ್ಟ್ ಎಕ್ಸರ್ಸೈಸ್ ಗೆ ಹೋಗ್ತಾ ಇದ್ದೀವಿ. ಎಕ್ಸರ್ಸೈಸ್ 4.2. ಓಕೆ, ಕ್ವೆಶ್ಚನ್ ನಂಬರ್ 1 ಅನ್ನ ನೋಡೋಣ. ಕ್ವೆಶ್ಚನ್ ನಂಬರ್ 1 ಏನಿದೆ ನೋಡಿ. ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಬೈ ಫ್ಯಾಕ್ಟರೈಸೇಷನ್. ಇನ್ನು ಈ ಕ್ವಾಡ್ರಾಟಿಕ್ ಇಕ್ವೇಷನ್ ನ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವ ಮೆಥಡ್ ಇಂದ? ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ. ಓಕೆನಾ? ಸೊ ಫಸ್ಟ್ ಕ್ವೆಶ್ಚನ್ ನೋಡಿ, x² - 3x - 10. ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಗೆ ನೀವು ಏನ್ ಮಾಡ್ತೀರಾ? ಫಸ್ಟ್ ಗೆ x² ನ ಕೋಎಫಿಷಿಯಂಟ್ ಹಾಗೂ ಕಾನ್ಸ್ಟೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೋತೀರಾ. ಸೊ x² ನ ಕೋಎಫಿಷಿಯಂಟ್ ಏನಿದೆ, ಏನು ಇಲ್ಲ ಅಂದ್ರೆ 1 ಇರುತ್ತೆ ಅಲ್ವಾ. ಸೊ 1 × 10 ಎಷ್ಟಾಗುತ್ತೆ? 10. ಸೊ ಈ 10 ಅನ್ನ ನೀವು ಈಗ ಫ್ಯಾಕ್ಟರೈಸೇಷನ್ ಮಾಡ್ಕೋತೀರಾ. ಸೊ 10 ನ ಫ್ಯಾಕ್ಟರ್ಸ್ ಏನ್ ಬರುತ್ತೆ? 5 2 10 ಅಲ್ವಾ. ಸೊ ಎರಡು ಪ್ರೈಮ್ ಫ್ಯಾಕ್ಟರ್ಸ್ ಬರಬೇಕು. ಅಲ್ಲಿವರೆಗೂ ನೀವು ಏನ್ ಮಾಡ್ತೀರಾ? ಫ್ಯಾಕ್ಟರೈಸೇಷನ್ ಮಾಡ್ತೀರಾ. ಓಕೆನಾ? ಸೊ 10 ನ ಫ್ಯಾಕ್ಟರ್ಸ್ ಏನ್ ಬಂತು? 5 ಹಾಗೂ 2 ಬಂತು. ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ತೀವಲ್ವಾ. ಸೊ ಮಿಡಲ್ ಟರ್ಮ್ ಯಾವ ತರ ಸ್ಪ್ಲಿಟ್ ಆಗಬೇಕು ಅಂದ್ರೆ, ಈ ಎರಡು ಫ್ಯಾಕ್ಟರ್ಸ್ ನ ಆಡ್ ಅಥವಾ ಮೈನಸ್ ಮಾಡಿದಾಗ ಈ ಮಿಡಲ್ ಫ್ಯಾಕ್ಟರ್ ಬರಬೇಕು. ಓಕೆ, ಮಿಡಲ್ ಫ್ಯಾಕ್ಟರ್ ಏನಿದೆ? -3 ಇದೆ ಅಲ್ವಾ. ಸೊ ಮಿಡಲ್ ಫ್ಯಾಕ್ಟರ್ -3 ಬರಬೇಕು ಅಂದ್ರೆ 5 + 2 ಮಾಡಿದ್ರೆ ಆಗುತ್ತಾ? ಇಲ್ಲ, ಎರಡು ಪಾಸಿಟಿವ್ ಇರೋದ್ರಿಂದ 7 ಆಗುತ್ತೆ. ನಮ್ಗೆ ಏನ್ ಬರಬೇಕು? -3 ಬರಬೇಕು. ಸೊ 5 - 2 ಮಾಡಿದ್ರೆ ಬರುತ್ತಾ? ಇಲ್ಲ, 5 - 2 ಬರೀ 3 ಬರುತ್ತೆ, +3 ಬರುತ್ತೆ. ಸೊ ಲಾಸ್ಟ್ ಆಪ್ಷನ್ ಏನು? -5 + 2 ಮಾಡಿದ್ರೆ ಬರುತ್ತಾ? ಆಬ್ವಿಯಸ್ಲಿ -3 ಬರುತ್ತೆ. ಯಾಕಂದ್ರೆ 5 ಪ್ಲಸ್ ಮೈನಸ್ ಮಾಡಿದಾಗ ಮೈನಸ್ ಮಾಡ್ತೀವಿ, ಹಾಗೇನೆ ಬಿಗರ್ ನಂಬರ್ ಏನಿದೆಯೋ ಅದ್ರ ಸೈನ್ ಅನ್ನ ಇಡ್ತೀವಿ. ಸೊ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ 5 - 2 3 ಬಂತು. ಬಿಗರ್ ನಂಬರ್ ಏನಿದೆ? 5 ಇದೆ. ಸೊ 5 ನ ಸೈನ್ಸ್ ಏನಿದೆ? ನೆಗೆಟಿವ್ ಇರೋದ್ರಿಂದ -3 ಬಂತು. ಸೊ ನಮ್ಗೆ ಫ್ಯಾಕ್ಟರ್ಸ್ ಗೊತ್ತಾಯ್ತಲ್ಲ, -5 ಹಾಗೂ +2. ಇದು ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ನಮ್ಗೆ ಫ್ಯಾಕ್ಟರ್ ಸಿಕ್ತು. ಇವಾಗ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ x² - 3x -3x ಬರಬೇಕು ಅಂದ್ರೆ -5x ಹಾಗೂ +2x ಮಾಡ್ತೀರಾ. ಓಕೆ, ಈ ತರ ಸ್ಪ್ಲಿಟ್ ಮಾಡ್ಕೋತೀರಾ. x² - 5x +2x. ಓಕೆ, -3 ಬರುತ್ತೆ ಅಲ್ವಾ. ಸೊ -5x + 2x - 10 = 0. ಸೊ ಈಗ x ನ ಕಾಮನ್ ತೆಗಿತೀರಾ. ಫಸ್ಟ್ ಎರಡು ಟರ್ಮ್ಸ್ ಅಲ್ಲಿ x ನ ಕಾಮನ್ ತೆಗೆದಾಗ ಒಳಗಡೆ ಏನ್ ಉಳ್ಕೊಳ್ಳುತ್ತೆ? x - 5 ಉಳ್ಕೊಳ್ಳುತ್ತೆ. ಹಾಗೇನೆ ಇಲ್ಲಿ 2 ನ ಕಾಮನ್ ತೆಗೆದ್ರೆ ಒಳಗಡೆ x - 5 ಉಳ್ಕೊಳ್ಳುತ್ತೆ. ಓಕೆ, ಇವಾಗ x - 5 ಅನ್ನೋ ಒಂದು ಟರ್ಮ್ ನ 0 ಗೆ ಈಕ್ವಲೈಸ್ ಮಾಡಬೇಕು. ಹಾಗೇನೆ ಹೊರಗಡೆ ಏನ್ ಉಳ್ಕೊಂಡಿದೆ? x + 2 ಇದೆ. ಸೊ x + 2 ಅನ್ನೋ ಟರ್ಮ್ ಅನ್ನು ಕೂಡ 0 ಇಂದ ಈಕ್ವಲೈಸ್ ಮಾಡಬೇಕು. ಸೊ ಇವಾಗ x ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಈ -5 ಏನಿದೆ ರೈಟ್ ಹ್ಯಾಂಡ್ ಗೆ ಹೋದಾಗ +5 ಆಗುತ್ತೆ. ಸೊ x ನ ವ್ಯಾಲ್ಯೂ +5. ಈ ಪಾಸಿಟಿವ್ 2 ಏನಿದೆ ಅದು ರೈಟ್ ಹ್ಯಾಂಡ್ ಗೆ ಹೋದಾಗ -2 ಆಗುತ್ತೆ. -2 ಆಯ್ತು. ಸೊ x ನ ವ್ಯಾಲ್ಯೂ ಬಂತು -2. ಸೊ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಆರ್ x = 5 and x = -2. ಇದನ್ನ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತೀವಿ, zeros ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಾನು ಹೇಳ್ತೀವಿ. ಓಕೆ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 2x² + x - 6. ಫಸ್ಟ್ ಗೆ x² ಹಾಗೂ 6 ನ ಮಲ್ಟಿಪ್ಲೈ ಮಾಡೋಣ. x² ನ ಕೋಎಫಿಷಿಯಂಟ್ 2 ಇದೆ, ಹಾಗೆ 6 ಎಷ್ಟಾಯ್ತು? 12. ಸೊ ಈ 12 ಅನ್ನ ಯಾವ ತರ ಫ್ಯಾಕ್ಟರೈಸೇಷನ್ ಮಾಡ್ತೀವಿ? +x ಬರಬೇಕು. ಓಕೆನಾ? ಆಡ್ ಅಥವಾ ಮೈನಸ್ ಮಾಡಿದಾಗ ಎರಡು ಫ್ಯಾಕ್ಟರ್ಸ್ ಅನ್ನ +x ಬರಬೇಕು. ಓಕೆನಾ? ಸೊ 6 × 2 = 12 ಆಗುತ್ತೆ. ಹಾಗೇನೆ ಮತ್ತೆ ಬಟ್ 6 ಹಾಗೂ 2 ನ ಆಡ್ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ 1x ಬರುತ್ತಾ? ಇಲ್ಲ. ಸೊ ನೆಕ್ಸ್ಟ್ ನೋಡಿ, 4 × 3 12 ಆಗುತ್ತೆ. ಅಂಡ್ 4 ನ -3 ಮಾಡಿದಾಗ 1 ಬರುತ್ತೆ. ಸೊ ಈ ಫ್ಯಾಕ್ಟರ್ಸ್ ಅಪ್ಲೈ ಆಗುತ್ತೆ. ಸೊ 4x - 3x ಗೊತ್ತಾಯ್ತಲ್ಲ. ಸೊ 2x² + 4x - 3x. ಸೊ 4x - 3x ಮಾಡಿದಾಗ x ಬಂತು. ಸೊ -6 = 0. ಇವಾಗ ಮತ್ತೆ ಕಾಮನ್ ತೆಗೆಯೋಣ. ನೋಡಿ, x ಕೂಡ ಕಾಮನ್ ಆಗಿದೆ, ಹಾಗೆ 2 ಕೂಡ ಕಾಮನ್ ತೆಗಿಬಹುದು. 2x ನ ಕಾಮನ್ ತೆಗೆದೆ. ಸೊ ಒಳಗಡೆ ಒಂದ್ ಕಡೆಗೆ x ಉಳ್ಕೊಳ್ತು, ಇನ್ನೊಂದ್ ಕಡೆಗೆ +2 ಬರುತ್ತೆ. ಓಕೆ, ಇನ್ನ ನೋಡಿ ಒಳಗಡೆ ಕೂಡ ನೆಗೆಟಿವ್ ಇರೋದ್ರಿಂದ ನೆಗೆಟಿವ್ ಮೈನಸ್ ಸೈನ್ ಅನ್ನ ಹೊರಗಡೆ ಕಾಮನ್ ತೆಗಿತಾ ಇದೀನಿ. 3 ಒಂದೇ, 3 ಹಾಗೂ 6 ನ ಮತ್ತೆ ಕಾಮನ್ ಆಗಿದೆ. ಸೊ ಅದಕ್ಕೆ -3 ನ ಕಾಮನ್ ತೆಗಿತೀನಿ. ಸೊ ಒಳಗಡೆ x + 2 ಯಾಕೆ? 3 × 2 6 ಆಗುತ್ತೆ. ಸೊ
ಸೊ ಇದನ್ನ ಈಕ್ವಲೈಸ್ ಮಾಡಿ 0 ಇರ್ತದೆ. ಸೊ ಇವಾಗ ಎರಡು ಟರ್ಮ್ ಸಿಕ್ತು, ಎಕ್ಸ್ ಪ್ಲಸ್ 2 ಒಂದು ಟರ್ಮ್ ಸಿಕ್ತು, ಹಾಗೇನೆ ಇನ್ನೊಂದು 2x minus 3 2x minus 3 equal to 0. ಸೊ x equal to minus 2 ಆಯಿತು. 2x ಈ ಕಡೆಗೆ ಉಳ್ಕೊಂಡಾಗ ನೆಗೆಟಿವ್ 3 ಹೋಗಿ ಪಾಸಿಟಿವ್ 3 ಆಗುತ್ತೆ. ಹಾಗೆ x equal to 3/2. So these are the roots of the quadratic equation. ತಿಳಿತಲ್ಲ? So next third question ಗೆ ಬರೋಣ. root 2x square plus 7x plus 5 into root 2. ಸೊ ಫಸ್ಟ್ ಗೆ x square ನ ಕೋಎಫಿಷಿಯಂಟ್ ಏನಿದೆ, ರೂಟ್ 2 ಇದೆ. ಹಾಗೆ ಕಾನ್ಸ್ಟೆಂಟ್ ಟರ್ಮ್ ಏನಿದೆ, 5 ರೂಟ್ 2 5 ರೂಟ್ 2. ಸೊ ಇವಾಗ ರೂಟ್ 2 ನ ರೂಟ್ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ರೂಟ್ 2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ರೂಟ್ 2 ಸ್ಕ್ವೇರ್ ಆಗುತ್ತಲ್ಲ, ಅವಾಗ ಬರೀ 2 ಬರುತ್ತೆ. ಓಕೆ, ಹಾಗೇನೆ ಜೊತೆಗೆ ಏನಿದೆ, ರೂಟ್ 2 ಇಂಟು ರೂಟ್ 2 ಆಯ್ತು. ಹಾಗೆ 5 ಇದೆ, ಸೊ 10 ಬಂತು. ಸೊ ಇವಾಗ ನಾವು 10 ಅನ್ನ ಫ್ಯಾಕ್ಟರೈಸ್ ಮಾಡ್ತೀವಿ. ಯಾವ ತರ, 7x ಬರಬೇಕು. ಈಸಿ ಇದೆ. 5 ಇಂಟು 2 5 ಪ್ಲಸ್ 2 7 ಪಾಸಿಟಿವ್ ಇದೆ ಅಲ್ವಾ. ಸೊ ಎರಡು ಪಾಸಿಟಿವ್ ಫ್ಯಾಕ್ಟರ್ಸ್ ನ ತಗೋತೀವಿ, ಪ್ಲಸ್ 5x ಪ್ಲಸ್ 2x. ಓಕೆ, ಸೊ ರೂಟ್ 2x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x. ಓಕೆ, ಆಮೇಲೆ ಕಾನ್ಸ್ಟೆಂಟ್ 5 ರೂಟ್ 2 ಈಕ್ವಲ್ ಟು 0. ನೆಕ್ಸ್ಟ್ ನೋಡಿ, x ಕಾಮನ್ ಇದೆ. ಸೊ x ನ ಕಾಮನ್ ತಗೊಂಡಾಗ ಒಳಗಡೆ ರೂಟ್ 2x ಉಳ್ಕೊಳ್ಳುತ್ತೆ, ಹಾಗೇನೆ ಪ್ಲಸ್ 5 ಉಳ್ಕೊಳ್ಳುತ್ತೆ. ಓಕೆನಾ. ಸೊ ಈ ಕಡೆಗೆ 2x ಪ್ಲಸ್ 5 ರೂಟ್ 2 ಇದೆ. ಓಕೆನಾ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ರೂಟ್ 2 ಇಂಟು ರೂಟ್ 2 ಆಗುತ್ತೆ ಅಲ್ವಾ. ಸೊ ರೂಟ್ 2 ನ ಕಾಮನ್ ತೆಗಿತೀವಿ. ರೂಟ್ 2 ನ ಕಾಮನ್ ತೆಗೆದಾಗ ಒಳಗಡೆ ರೂಟ್ 2x ನೋಡಿ, ರೂಟ್ 2 ಇಂಟು ರೂಟ್ 2x ಆಗುತ್ತೆ. ಓಕೆ, ಆಮೇಲೆ ನೆಕ್ಸ್ಟ್ ಟರ್ಮ್ ಅಲ್ಲಿ ರೂಟ್ 2 ನ ಕಾಮನ್ ತೆಗೆದಿರೋದ್ರಿಂದ 5 ಆಸ್ ಇಟ್ ಇಸ್ ಉಳ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ಎರಡು ಟರ್ಮ್ಸ್ ಸಿಕ್ತು. ರೂಟ್ 2x ಪ್ಲಸ್ 5 ಈಕ್ವಲ್ ಟು 0, ಹಾಗೇನೆ x ಪ್ಲಸ್ ರೂಟ್ 2 ಈಕ್ವಲ್ ಟು 0. ಸೊ ರೂಟ್ 2x ಈಕ್ವಲ್ ಟು ಮೈನಸ್ 5, x equal to minus 5 upon root 2. ಈ ಕಡೆಗೆ x equal to minus root 2. So these are the roots of this quadratic equation. ಗೊತ್ತಾಯ್ತಲ್ಲ? ಸ್ವಲ್ಪ ಇಲ್ಲಿ ಟ್ರಿಕಿ ಇದೆ, ಬಟ್ ನೋಡಿ ಈ ರೂಲ್ ಅನ್ನ ನೆನ್ಪಿಟ್ಕೋಬೇಕು. ಯಾಕೆ ನಾನು ರೂಟ್ 2 ನ ಕಾಮನ್ ತೆಗೆದೆ, ರೂಟ್ 2 ಇಂಟು ರೂಟ್ 2 ಆಗುತ್ತೆ. ಸೊ ಅದಕ್ಕೆ 2 ಇರೋದ್ರಿಂದ ಇಲ್ಲಿ ರೂಟ್ 2 ಇಂಟು ರೂಟ್ 2 ಇದೆ ಅಂತ ತಿಳ್ಕೋಬೇಕು. ಅವಾಗ ರೂಟ್ 2 ನ ಕಾಮನ್ ತೆಗೆದಾಗ ಒಳಗಡೆ ರೂಟ್ 2x ಪ್ಲಸ್ 5, ಯಾಕಂದ್ರೆ ಈ ಟರ್ಮ್ ಬರಬೇಕು ಅಲ್ವಾ, ಇಲ್ಲೂ ಕೂಡ ಈ ಟರ್ಮ್ ಬರಬೇಕು ಅಂದಾಗ ಮಾತ್ರ ಇದು ಇಕ್ವೇಶನ್ ಮುಂದೆ ರೂಟ್ಸ್ ನ ಫೈಂಡ್ ಔಟ್ ಮಾಡೋಕೆ ಸಾಧ್ಯ ಆಗುತ್ತೆ. ಸೊ ಅದರ ಪ್ರಕಾರ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. 2 ನ ರೂಟ್ 2 ಅಂತ ತಿಳ್ಕೊಂಡು ರೂಟ್ 2 ನ ಕಾಮನ್ ತೆಗೆದು ಆಮೇಲೆ ನೀವು ಈ ತರ ಮಾಡ್ಬೇಕಾಗತ್ತೆ. ಓಕೆ, ಈ ಸ್ಟೆಪ್ ನ ನೀವು ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ಕ್ವೆಶ್ಚನ್ ನಂಬರ್ 4 ನೋಡಿ, 2x ಸ್ಕ್ವೇರ್ ಮೈನಸ್ x ಪ್ಲಸ್ 1/8 ಈಕ್ವಲ್ ಟು 0. ಇದನ್ನ 1/8 ಇರೋದ್ರಿಂದ, ಸೊ ನೋಡಿ ಇಲ್ಲೂ ಕೂಡ ನೀವು ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ 2 ಇದೆ, ಹಾಗೆ ಕಾನ್ಸ್ಟೆಂಟ್ ಟರ್ಮ್ ಏನಿದೆ 8 ಇದೆ. ಸೊ 1 ಸೊ 2 1s 2 4s ನೋಡಿ, ಇಷ್ಟು ಕಟ್ ಮಾಡಿದ್ರು ಕೂಡ ನಿಮ್ಗೆ 1/4 ಉಳ್ಕೊಳ್ತಾ ಇದೆ ಅಲ್ವಾ. 1/4 ಅನ್ನ ನೀವು ಫ್ಯಾಕ್ಟರೈಸೇಷನ್ ಮಾಡಕ್ಕಾಗಲ್ಲ. ಓಕೆ, ಸೊ ಇದನ್ನ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಲ್ ಇಕ್ವೇಶನ್ ನಾವೇನ್ ಮಾಡ್ತೀವಿ, ಮಲ್ಟಿಪ್ಲೈ ಬೈ 8 ಮಾಡ್ತೀವಿ. ಓಕೆನಾ. ಸೊ ಅವಾಗ ಡಿನಾಮಿನೇಟರ್ ಇಂದ ಆ ಟರ್ಮ್ ಇರಲ್ಲ, ಸೊ ಅವಾಗ ನಿಮಗೆ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ದೇರ್ಫೋರ್ ಮಲ್ಟಿಪ್ಲೈ ಇಕ್ವೇಶನ್ ಬೈ 8 ಆನ್ ಬೋತ್ ಸೈಡ್ಸ್. ಒಂದೇ ಸೈಡ್ಗೆ 8 ಇಂದ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಎರಡು ಸೈಡ್ ಇಂದ ಮಾಡಬೇಕು ಮಾಡಿದ್ರೆ. ಓಕೆನಾ. ಸೊ 2x ಸ್ಕ್ವೇರ್ ಏನಾಗುತ್ತೆ, 2 ಇಂಟು 8 16x ಸ್ಕ್ವೇರ್ ಆಗುತ್ತೆ ಅವಾಗ. ಆಮೇಲೆ ನೆಕ್ಸ್ಟ್ ಟರ್ಮ್ ಏನಿದೆ, ಮೈನಸ್ ಎಕ್ಸ್ ಇದೆ, ಮೈನಸ್ ಎಕ್ಸ್ ಇಂಟು 8 ಮೈನಸ್ 8x ರೈಟ್. ದೆನ್ ನೋಡಿ ಇಲ್ಲಿ ಪ್ಲಸ್ 1/8 ಇಂಟು 1/8 ಮಾಡ್ತೀವಿ. ನೋಡಿ ಇವಾಗ ಲಾಸ್ಟ್ ಟರ್ಮ್ 1/8ಗೆ 8 ಅನ್ನ ಮಲ್ಟಿಪ್ಲೈ ಮಾಡಿದಾಗ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, 1 ಉಳ್ಕೊಳ್ಳುತ್ತೆ. ಸೊ 1 ಮಲ್ಟಿಪ್ಲೈ 8 ಬೈ ಬೋತ್ ಸೈಡ್ಸ್ ಅಂದಿದೀವಿ. ಸೊ 0 ಇಂಟು 8 ಏನಾಗುತ್ತೆ, 0 ಆಗುತ್ತೆ. ಓಕೆ, ಇವಾಗ 16x ಸ್ಕ್ವೇರ್ ಮೈನಸ್ 8x ಪ್ಲಸ್ 1 ಇದು ಫ್ಯಾಕ್ಟರೈಸೇಷನ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇವಾಗ 16
ಹಾಗೂ 1 ಅನ್ನ ಮಲ್ಟಿಪ್ಲೈ ಮಾಡಿದಾಗ 16 1 16 ಬರುತ್ತೆ. ಇದನ್ನ ನೀವು ಈಸಿಲಿ ಏನ್ ಮಾಡಬಹುದು, ಫ್ಯಾಕ್ಟರೈಸೇಷನ್ ಮಾಡಬಹುದು. ಸೊ 4 4 16 ಆಗುತ್ತೆ ಅಲ್ವಾ. ಸೊ 4 and 4 +4 ಮಾಡಿದ್ರೆ +8 ಆಗುತ್ತೆ. ಬಟ್ ನಮ್ಗೆ ಏನ್ ಬೇಕಿಲ್ಲಿ -8 ಬೇಕು ಅಂದಾಗ ಎರಡನ್ನೂ ಏನ್ ಮಾಡ್ತೀವಿ, ನೆಗೆಟಿವ್ ಮಾಡ್ತೀವಿ. ಸೊ 16x² -4x, ಇನ್ನೊಂದು -4x, ಮೈನಸ್ ಪ್ಲಸ್ ಆಗುತ್ತೆ, ನೆಗೆಟಿವ್ ಸೈನ್ ಉಳ್ಕೊಳ್ಳುತ್ತೆ, -8x ಆಗುತ್ತೆ. ಸೊ 1 = 0. ದೆನ್ 16x² ಹಾಗೂ 4x ಅಲ್ಲಿ ಕಾಮನ್ ಏನಿದೆ, 4x. ಓಕೆ, ಒಳಗಡೆ 4x ಬರುತ್ತೆ, -1 ಯಾಕೆಂದ್ರೆ ಆಲ್ರೆಡಿ 4x ನ ಹೊರಗಡೆ ತೆಗೆದಿದ್ದೀವಿ. ಸೊ ಇವಾಗ ಇಲ್ಲಿ ನೋಡಿ ಮೈನಸ್ ಕಾಮನ್ ತೆಗಿಬೇಕಾಗುತ್ತೆ. ಯಾಕೆ, ಒಳಗಡೆ ನೋಡಿ ಒಂದು ಬ್ರಾಕೆಟ್ ಅಲ್ಲಿ ಆಲ್ರೆಡಿ ನಮಗೆ 4x - 1 ಬಂದಿದೆ ಈ ಬ್ರಾಕೆಟ್ ಅಲ್ಲಿ. ಸೊ ಒಂದೇನ್ ನೆನ್ಪಿಟ್ಕೋಬೇಕು ಅಂದ್ರೆ ಈ ಬ್ರಾಕೆಟ್ ಅಲ್ಲಿ ಬಂದಿರೋ ಆನ್ಸರೇ ಇನ್ನೊಂದು ಬ್ರಾಕೆಟ್ ಅಲ್ಲೂ ಬರಬೇಕು. ಆ ತರ ನಾವು ನೆಕ್ಸ್ಟ್ ಟರ್ಮ್ ನ ಕಾಮನ್ ತೆಗಿಬೇಕಾಗುತ್ತೆ. ಆ ತರ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು -1 ಅನ್ನ ಕಾಮನ್ ತೆಗಿತೀವಿ, -1 ಅನ್ನ. ಓಕೆನಾ. ಸೊ -1 ಹಾಗೂ ಬ್ರಾಕೆಟ್ ಒಳಗಡೆ ಇರೋ ಮೈನಸ್ ಎರಡು ಸೇರಿ ಏನಾಗುತ್ತೆ, ಪ್ಲಸ್ ಟರ್ಮ್ ಬರುತ್ತೆ. ಸೊ -1 ಅನ್ನ ಕಾಮನ್ ತೆಗೆದಾಗ ಒಳಗಡೆ ಏನು ಉಳ್ಕೊಳ್ಳುತ್ತೆ, 4x. ಇವಾಗ ನೋಡಿ ಮತ್ತೆ ಮಲ್ಟಿಪ್ಲೈ ಮಾಡಿ ನೋಡಿದಾಗ -4x ಬರುತ್ತೆ. -1 × 4x -4x, ರೈಟ್. ಇವಾಗ ನೋಡಿ ಇಲ್ಲಿ ನೆಗೆಟಿವ್ ತಗೊಂಡೆ ಅಂದ್ರೆ -1 -1 +1 ಆಗುತ್ತೆ. ಮತ್ತೆ ಈ ಟರ್ಮ್ ಬರಬೇಕು, ಆ ತರ ಕಾಮನ್ ತೆಗಿಬೇಕಾಗುತ್ತೆ. ಓಕೆನಾ. ಸೊ ಈಗ ನಮಗೆ ಎರಡು ಟರ್ಮ್ ಸಿಕ್ತು. 4x - 1 = 0 ಹಾಗೆ 4x - 1 = 0. ಸೊ 4x = 1, x = 1/4. ಈ ಕಡೆ ಕೂಡ 4x = 1, x = 1/4. ನೋಡಿ ಎರಡು ರೂಟ್ಸ್ ಏನಾಯ್ತು, ಸೇಮ್ ಬಂದಿದೆ. x = 1/4 ಹಾಗೆ x = 1/4. ಸೊ ನೆಕ್ಸ್ಟ್ ಇಕ್ವೇಶನ್ 100x² - 20x + 1. ಸೊ 100 × 1 100 ಆಗುತ್ತೆ. ಓಕೆ, ಇದನ್ನ ಫ್ಯಾಕ್ಟರೈಸೇಷನ್ ಮಾಡಿದಾಗ ಯಾವ ತರ ಬರಬೇಕು, -20x ಬರಬೇಕು. ಓಕೆ, ಸೊ ಫ್ಯಾಕ್ಟರ್ಸ್ ನೋಡಿ 10 × 10 100 ಆಗುತ್ತೆ. ಆಮೇಲೆ -20 ಬರಬೇಕು ಅಂದ್ರೆ -10 -10 ತಗೊಳ್ತೀರಾ. ಓಕೆ, 10x ಹಾಗೆ -10x, ಅವಾಗ -20x ಆಗುತ್ತೆ. ಓಕೆ, ಸಾಲ್ವ್ ಮಾಡೋಣ. 100x² -10x -10x, ಓಕೆ, +1 = 0. ಇವಾಗ 10x ಅನ್ನ ಹೊರಗಡೆ ತೆಗೆದ್ರೆ ಒಳಗಡೆ 10x ಉಳ್ಕೊಳ್ಳುತ್ತೆ. 10 × 10 100x². ಆಮೇಲೆ 10x ಇಲ್ಲಿದೆ ಆಲ್ರೆಡಿ, ಸೊ ಕಾಮನ್ ತೆಗೆದಿದ್ದೀವಿ ಅಂದಮೇಲೆ 1 ಉಳ್ಕೊಳ್ಳುತ್ತೆ ಇಲ್ಲಿ. ಇವಾಗ -1 ಅನ್ನ ತೆಗಿತೀವಿ, 10x - 1, ಓಕೆ, = 0. ಸೊ ನೋಡಿ -1 × 10 -10x ಆಗುತ್ತೆ, -1 × -1 +1 ಆಗುತ್ತೆ. ಸೊ ಆ ತರ ನೀವು ಕಾಮನ್ ನ ತೆಗಿಬೇಕಾಗುತ್ತೆ. ಸೊ ಎರಡು ಟರ್ಮ್ಸ್ ಯಾವ ಬಂತು, 10x - 1 = 0 ಹಾಗೇನೆ 10x - 1 = 0. ಐ ಥಿಂಕ್ ಇದು ಕೂಡ ರೂಟ್ಸ್ ಎರಡು ಸೇಮೇ ಬರುತ್ತೆ ಅನ್ಸುತ್ತೆ. ಸೊ 10x = 1 ಆಗುತ್ತೆ, x = 1/10. ಹಾಗೇನೆ ಈ ಕಡೆ 10x = 1 ಆಯ್ತು, x = 1/10. ನೋಡಿ ಲಾಸ್ಟ್ ಎಕ್ಸಾಂಪಲ್ ತರ ಇದು ಕೂಡ ಎರಡು ರೂಟ್ಸ್ ಏನಿದೆ ಸೇಮ್ ಇದೆ. ಓಕೆ, ಸೊ ಅಂಡರ್ಸ್ಟುಡ್. ಸೊ ಇಲ್ಲಿಗೆ ಕ್ವೆಶ್ಚನ್ ನಂಬರ್ 1 ಕಂಪ್ಲೀಟ್ ಆಯಿತು. ಕ್ವೆಶ್ಚನ್ ನಂಬರ್ 2 ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ.